ನಮಸ್ಕಾರ ಗೈಸ್. ನಮ್ಮ ಮಾವಲ್ಲಿ ಕನಕಾಂಬರ ಗಿಡ ನೆಡ್ತಾವಣ. ನಾವು ಅವನಿಗೆ ಸ್ವಲ್ಪ ಸಪೋರ್ಟ್ ಮಾಡೋಕೆ ಈ ಬಕೆಟ್ಲಿ ಡ್ರಿಪ್ಲಿ ನೀರು ಓಡ್ತಾ ಅದ, ಆದರೂ ಈ ಬಕೆಟ್ಲಿ ಸ್ವಲ್ಪ ನೀರು ತುಂಬ್ಕೊಂಡು ಹಾಕೊಂಬರ್ರಿ. ಅಯ್ಯೋ ಹೊರಗಿನ ನೋಡ ತೊಗೊಂಬರ್ರಿ. ಈಗ ಆಯ್ತು ತುಂಬ್ಕೊಂಡು ಅಲ್ಲೋಗಿ ತಗೋಣ. ನಮ್ಮ ಮಾವನಿಗೆ ಸ್ವಲ್ಪ ಸಪೋರ್ಟ್ ಮಾಡೋಣ. ಬರ್ರಿ ಚೆಂದ ಕಾಣ್ತೀನಲ್ಲ. ಬರೀ ಗೈಸ್ ಜಗ್ಗಿ ನೀರು ತುಂಬ್ಕೊಂಡು ನಮ್ಮ ಮಾವಿಲೆಲ್ಲ ಇಟ್ಟನ ಕಷ್ಟಪಟ್ಟು ನಾನು ಅವನಿಗೊಂದು ಸಣ್ಣದು ಅಳಿಲ್ಸೀವಿ. ಯಾವ ಸೀವಿ ಹೇಳ್ರಿ? ಅಳಿಲ್ಸೀವಿ. ಹಿಂಗೆ ಸಣ್ಣದಾಗಿ ಶಿಸ್ತ ನೀರು ಬಿಟ್ಬಿಟ್ಟು ಹಿಂಗೆ ಡ್ರಿಪ್ಲಿ ಬರ್ತದೆ ನೀರು. ಅದರ ಹಸಿ ಕಡಿಮೆ ಸ್ವಲ್ಪ ನಿಧಾನ. ಕರೆಂಟ್ ಕೊಡಲ್ಲ. 10 ನಿಮಿಷ ಕೊಟ್ಟರೆ 1 ಗಂಟೆ ಕಿತ್ಕೋತಾರೆ ಕರೆಂಟ್ನ. ಸೊ ಏನು ಮಾಡೋಕ್ಕೆ ಬರಲ್ಲ. ನಾವೇ ನೀರು ಹಾಕಿಬಿಟ್ಟು ಆಮೇಲೆ ಕರೆಂಟ್ ಬಂದಾಗ ಇಸ್ಕೊಬೇಕು. ಓಕೆ, ನಮ್ಮ ಊರ ಹತ್ರ ನರ್ಸರಿ, ಮಳವಳ್ಳಿ ಹತ್ರ ನರ್ಸರಿ ಬರ್ತದೆ. ಇವಾಗ ನಮ್ಮ ಗಿಡಗಳ ನೆನೆ ತೊಗೊಂಬಂದವ್ರ. ನೆನೆ ತೊಗೊಬಂದು ನೀರು ಹಾಕಿ ಇವತ್ತು ಗುಡಿ ತೋಡಿ ನೆಡ್ತಾವ್ರ. ಸೊ ನಾವು ಅವ್ರಿಗೆ ಹೆಸರು ಬಾಯ್. ಫಸ್ಟು ನರ್ಸರಿಗಳಲ್ಲಿ ಈ ಥರ ಕ್ರೇಟ್ಲಿ ಈ ಥರದ್ದು ಏನೋ ಇದು ಹಾಕ್ಬಿಟ್ಟು ಮೆಡಿಷನ್ ಏನೋ ಹಾಕ್ಬಿಟ್ಟು, ಮೆಡಿಷನ್ ಏನೋ ಪೌಡ್ರ್ ಗೊತ್ತಿಲ್ಲ ನಂಗೆ ಮಾತ್ರ. ಇದು ಮಧು ಬರ್ತದೆ ಗೊತ್ತಾ, ಮಧು ಆ ಥರ ಕಾಣ್ತದೆ. ಜರ್ದ ಬಿಡಪ್ಪ ಅನ್ನೋ ಥರ ಮಧು ಆ ಥರದ್ದು ಹಾಕ್ಬಿಟ್ಟು ಅದ್ರೊಳಗೆ ಬೀಜ ಹಾಕ್ತಾರೆ. ಬೀಜ ಹಾಕ್ಬಿಟ್ಟು ಇಷ್ಟು ಬೆಳೆಸ್ತಾರೆ. ನೀರು ಹಾಕ್ಬಿಟ್ಟು ನರ್ಸರಿ ಒಳಗೆ ಬೆಳೆಸ್ಬಿಟ್ಟು ಆಮೇಲೆ ಅಲ್ಲಿ ನೆಡ್ತಾವ್ರು ನೋಡಿ ನಮ್ಮ ಅವರು. ಅದೇ ಥರ ತೊಗೊಂಡೋಗಿ ನೆಡೋದೆಲ್ಲ ಶಿಸ್ತಾಗ ಒಂದೊಂದು ಕಿತ್ತು ನೆಟ್ಟು ಅಂತ ತೋರಿಸಿದ್ನಲ್ಲ ಆ ಥರ ಬೆಳೆಸ್ಬಿಟ್ಟು ಇದನ್ನು ಈ ರೈತರು ತೊಗೊಬಂದು ಅದನ್ನು ಶಿಸ್ತಾಗ ಪಟ ಹೊಡ್ಕೊಂಡು ಶಿಸ್ತಾಗಿ ನೀರು ಬಿಟ್ಕೊಂಡು ನೆಟ್ಬಿಟ್ಟು ಅದಕ್ಕೆ ಗೊಬ್ಬರ, ಔಷಧಿ, ಮೆಡಿಸಿನ್ ಏನು ಬೇಕಂತ ಹಾಕೊಂಡು ಬೆಳೆಸ್ತಾರೆ ಅವರು ಶಿಸ್ತಾಗಿ ನೀರು ಬಿಟ್ಕೊಂಡು. ಸರಿನಾ? ಓಕೆ ಗೈಸ್, ಬನ್ನಿ ನೋಡೋಣ. ನಮ್ಮ ಮಾವ ಅವರು ಅಲ್ಲಿ ನೆಡ್ತಿದ್ದಾರೆ. ಹೋಗಿ ಅವ್ರಿಗೂ ಸ್ವಲ್ಪ ಹೆಲ್ಪ್ ಮಾಡೋಣ. ಬರೀ ಆ್ಯಕ್ಚುಲಿ ಏನು ಗೊತ್ತಾ, ಅದು ಕಾಣಿಸೋದು ಗೊತ್ತಾ, ಲೀಟ್ರ್ ಗಿಡಗಳು ಒಂದು ಗಿಡಕ್ಕೆ 2 ರೂಪಾಯಿ. ಒಂದು ಗಿಡಕ್ಕೆ 2 ರೂಪಾಯಿ ಕೊಟ್ಬಿಟ್ಟು ತೊಗೊಬಂದು ಎಷ್ಟು. ಈಗ 1 ಎಕರೆಗೆ ನಾವು ಹೆಂಗೆ ನೆಡ್ತೀವಿ ಅದ್ರ ಮೇಲೆ ಡಿಪೆಂಡ್. 1,000-2,000 ಗಿಡ ಹಂಗೆ. ಒಂದು ಕ್ರೇಟ್ಲಿ 150 ಗಿಡ ಏನೋ ಬರ್ತವೆ. ಸರಿಯಾ? ತೊಗೊಬಂದು ಅದನ್ನು ಇಟ್ಕೊಂಡು ಅದನ್ನು ಶಿಸ್ತಾಗಿ ಗೊಬ್ಬರ ಹಾಕೊಂಡು ಮೇಂಟೈನ್ ಮಾಡ್ಕೊಂಡ್ರೆ 1 kg ಮೇಂಟೈನ್ ಮಾಡ್ಕೊಂಡು ಶಿಸ್ತಾಗಿ ಬೆಳೆದ್ಬಿಟ್ಟು ತೊಗೊಂಡೋಗಿ ಮಾರಿದ್ರೆ ಅದನ್ನು 1 kg ಒಂದು 400-500 ರೂಪಾಯಿ ಇಸ್ಕೊತಾರೆ. 400-500 ರೂಪಾಯಿ ನಮಗೆ ಕೊಡ್ತಾರೆ 1 kg. ಅದು 1 kg ಹೂಗೆ. ಆ 1 kg ಹೂ ಬೆಳೆಸ್ಬೇಕಂದ್ರೆ ಈಗ ನಾವಿಲ್ಲಿ ನೆಟ್ಟಿರೋದ್ಲಿ ಅರ್ಧ ಬರ್ತದ, ಅರ್ಧ ಹೊಂಡೈತದ. ಒಂದೊಂದು ಹುಳ ತಿನ್ಕತ್ತದ, ಒಂದೊಂದು ಬಿಸಿಲೇಟ್ ತಡೆಯಲ್ಲ, ಗಿಡಗಳು ಸತ್ತೋಯ್ತವೆ. ತಪ್ಪುಗಳು ಸೋಸ್ಬಿಟ್ಟು ಎಲ್ಲ ಹೆಂಗೆ ಕಷ್ಟಪಟ್ಟು ಬೆಳೆದ್ರು ಒಂದು 500 ರೂಪಾಯಿ ಲಾಭ. 1 kg ಹೋಗಿ ಒಂದು 500 ರೂಪಾಯಿ ಲಾಭ ಆಯ್ತು ಅಂದ್ರೆ ಒಂದು 4 kg ಸಿಕ್ಕರೂ ಎಷ್ಟಾಯಿತು? 4 kg 2,500 ರೂಪಾಯಿ. ಒಂದು ದಿನಕ್ಕೆ 2,500 ರೂಪಾಯಿ ಅಂತಂದ್ರೆ ಬೇಕಾದಷ್ಟು. ಅಂದರೆ ದಿನ ಬಿಡೋಲ್ಲ, 2 ದಿವ್ಸಕ್ಕೊಂದ್ಸರಿ. ಹೆಂಗೆ ಬಿದ್ದರೆ 2 ದಿವ್ಸಕ್ಕೊಂದ್ಸರಿ 2,500 ರೂಪಾಯಿ ಬಿದ್ದರೆ ಒಳ್ಳೆ ಲಾಭ. ಆದರೆ ಏನಪ್ಪ ಕಷ್ಟ ಅಂತಂದ್ರೆ ಅದನ್ನು ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊಂಡು ಬೆಳ್ಕೊಬೇಕಲ್ಲ, ಅದೇ ಕಷ್ಟ. ಸರಿಯಾ? ಈ ಹೊಸಿ ಕುರಿ ತಿನ್ಕೋತಾವ, ಹೊಸಿ ಹಂಗೆ ಬೆಳೀತಾ ಹುಳ ಮೇಯ್ಕೋತಾವ. ಸೊ ದೇರ್ ಆರ್ ಲಾಟ್ ಆಫ್ ಪ್ರಾಬ್ಲಮ್ಸ್.